ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಕಾಲದಲ್ಲಿ ಅದೆಷ್ಟು ಬಹಳಷ್ಟು ಮಹತ್ಕಾರ್ಯಗಳನ್ನು, ಅದ್ಭುತಗಳನ್ನು, ರೋಗಿಗಳನ್ನು ಗುಣಪಡಿಸುವುದು, ಆ ಒಂದು ದೇವರ ರಾಜ್ಯದ ಸೂಚನೆಗಳನ್ನು ತೋರಿಸಿದ ಆ ಪಟ್ಟಣಗಳಾದಂತಹ ಕೊರೋಜಿನ್, ಬೆತ್ಸಾಯ್ದಾ, ಕೆಫೆರ್ನೌಮ್ ಮುಂತಾದವುಗಳನ್ನು ಉಲ್ಲೇಖಿಸುತ್ತಾರೆ. ಆದರೆ ಈ ಪಟ್ಟಣಗಳು ಯೇಸುವನ್ನು ನಿಜವಾಗಿಯೂ ನಂಬಲಿಲ್ಲ, ಸ್ವೀಕರಿಸಲಿಲ್ಲ, ಅವರ ಹೃದಯವನ್ನು ಬದಲಾಯಿಸಿಕೊಳ್ಳಲಿಲ್ಲ. ಆದ್ದರಿಂದ ಯೇಸು ಅವರಿಗೆ ಗಂಭೀರವಾದಂತಹ ಒಂದು ತೀರ್ಪನ್ನು ಘೋಷಿಸುತ್ತಿದ್ದಾರೆ. ಇಲ್ಲಿ ನಾವು ಒಂದು ಮಹತ್ವದ ಪಾಠವನ್ನು ಕಲಿಯುತ್ತೇವೆ. ಯೇಸು ಮಾಡಿದಂತಹ ಅದ್ಭುತಗಳು ಕೇವಲ ಪ್ರೇಕ್ಷಕರನ್ನು ಆಕರ್ಷಿಸಲು ಆಗಿರಲಿಲ್ಲ, ಅವು ಹೃದಯವನ್ನು ಪರಿವರ್ತಿಸಲು, ದೇವರ ಕಡೆ ತಿರುಗಿಸಲು ಅಥವಾ ನಮ್ಮ ನಂಬಿಕೆಯನ್ನು ಬಲಪಡಿಸಲು ಆ ಒಂದು ಮಹತ್ಕಾರ್ಯಗಳನ್ನು ಪ್ರಭು ಎಸಗಿದರು. ಆದರೆ ಜನರು ಆ ಅದ್ಭುತಗಳನ್ನು ಕಂಡರು, ಆದರೆ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲಿಲ್ಲ, ಪಶ್ಚಾತ್ತಾಪ ಮಾಡಲಿಲ್ಲ. ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಕೂಡ ಅದೆಷ್ಟೋ ಅದ್ಭುತಗಳನ್ನು ನಾವು ಅನುಭವಿಸಿದ್ದೇವೆ, ದೇವರನ್ನು ನಾವು ನೋಡಿದ್ದೇವೆ, ನಮ್ಮ ಜೀವನದಲ್ಲಿ ಅನುಭವಿಸಿದ್ದೇವೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಆರೋಗ್ಯದಲ್ಲಿ, ನಮ್ಮ ಮಕ್ಕಳ ಶಿಕ್ಷಣದಲ್ಲಿ, ಕೆಲಸದಲ್ಲಿ, ನಮ್ಮ ಪ್ರತಿದಿನದ ಜೀವನದಲ್ಲಿ ದೇವರು ಅನೇಕ ಬಾರಿ ತನ್ನ ಪ್ರೀತಿಯ ಸ್ಪರ್ಶವನ್ನು ನಮಗೆ ತೋರಿಸಿದ್ದಾರೆ. ಆದರೆ ಪ್ರಶ್ನೆ ಏನೆಂದರೆ, ನಾವು ಆ ಅನುಭವಗಳನ್ನು ನಿಜವಾಗಿಯೂ ದೇವರನ್ನು ನಂಬಲು, ಪಶ್ಚಾತ್ತಾಪಕ್ಕೆ ಅಥವಾ ಕ್ರಿಸ್ತನಲ್ಲಿ ಬದಲಾಗಲು ಬಳಸಿದ್ದೇವೆಯೇ, ಅಥವಾ ಅವುಗಳನ್ನು ನಿರ್ಲಕ್ಷಿಸಿ ನಮ್ಮ ಒಂದು ಹಳೆಯ ಬದುಕಿನಲ್ಲಿಯೇ ಮುಂದುವರಿದಿದ್ದೇವೆ ಎಂದು ನಾವು ಪ್ರಶ್ನಿಸಿಕೊಳ್ಳಬೇಕು. ಯೇಸು ಹೇಳುವಂತೆ, ಅದ್ಭುತಗಳನ್ನು ಕಂಡು ನಂಬದವರು ಹೆಚ್ಚಿನ ತೀರ್ಪಿಗೆ ಒಳಗಾಗುತ್ತಾರೆ. ಹಾಗೆಯೇ ನಾವು ದೇವರ ಕೃಪೆಯನ್ನು ಅನುಭವಿಸಿದರೂ ಕ್ರಿಸ್ತನನ್ನು ಸ್ವೀಕರಿಸದಿದ್ದರೆ ನಮ್ಮ ಜೀವನವು ಕೂಡ ತೀರ್ಪಿಗೆ ಒಳಗಾಗುತ್ತದೆ. ಆದರೆ ಪ್ರಿಯರೇ, ದೇವರ ಉದ್ದೇಶ ತೀರ್ಪಲ್ಲ, ಬದಲಾಗಿ ರಕ್ಷಣೆ. ಯೇಸು ನಮ್ಮ ಹೃದಯವನ್ನು ಎಚ್ಚರಿಸುತ್ತಿದ್ದಾನೆ, ಪಶ್ಚಾತ್ತಾಪಕ್ಕೆ ಕರೆಯುತ್ತಿದ್ದಾರೆ, ಒಂದು ನಂಬಿಕೆಗೆ ಆಹ್ವಾನಿಸುತ್ತಿದ್ದಾರೆ. ಆದ್ದರಿಂದ ನಾವು ಮಾಡಿದಂತಹ ಪ್ರತಿಯೊಂದು, ದೇವರು ನಮ್ಮ ಜೀವನದಲ್ಲಿ ಮಾಡಿದಂಥ ಪ್ರತಿಯೊಂದು ಅದ್ಭುತಗಳನ್ನು ಅರಿತು, ಪ್ರತಿಯೊಂದು ಕೃಪೆಯನ್ನು ನೆನೆದು ದೇವರ ಕಡೆಗೆ ಮತ್ತಷ್ಟು ಸಮರ್ಪಿತರಾಗಲು, ಪವಿತ್ರತೆಯಲ್ಲಿ ಬೆಳೆಯಲು, ಪ್ರೀತಿ ಮತ್ತು ಸೇವೆಯಲ್ಲಿ ಬದುಕಲು ಮುಂದಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.